ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಬಂಡಾಯ. ಹೌದು, ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಸಾದಿಕ್ ಪೈಲ್ವಾನ್ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ತಮಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ವಿಶ್ವಾಸವಿತ್ತು. ಆದರೆ ಟಿಕೆಟ್ ವಂಚಿತರಾಗಿದ್ದಾರೆ ಸಾದಿಕ್ ಪೈಲ್ವಾನ್. ಅನ್ಯ ಮಾರ್ಗವಿಲ್ಲದೆ ಬಂಡಾಯ ಸ್ಪರ್ಧೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ಬಹಳ ಮುಖ್ಯವಾಗಿ ದಾವಣಗೆರೆಯ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆಯನ್ನು ಉಲ್ಲೇಖ ಮಾಡೋದಾದ್ರೆ SS ಕುಟುಂಬಕ್ಕೆ ಅಥವಾ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಟಿಕೆಟ್ ಹೋಯ್ತು ಅನ್ನೋದಾದ್ರೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಅನ್ನುವಂತಹ ನೇರ ಬಹಿರಂಗ ಹೇಳಿಕೆಯನ್ನ ಅಲ್ಪಸಂಖ್ಯಾತರು ಕೊಟ್ಟಿದ್ರು, ಅವರ ನಾಯಕರು ಕೊಟ್ಟಿದ್ರು ಮತ್ತು ಬಹಳ ವಿಶ್ವಾಸದಲ್ಲಿದ್ದರು ಸಾದಿಕ್ ಪೈಲ್ವಾನ್ ಅವರು ಟಿಕೆಟ್ ಲಭ್ಯವಾಗುತ್ತೆ ಅಂತ. ಆದರೆ ಟಿಕೆಟ್ ಲಭ್ಯ ಆಗಿಲ್ಲ. ಹಾಗಾಗಿ ಕಾಂಗ್ರೆಸ್ ವಿರುದ್ಧವೇ ಸಾದಿಕ್ ಪೈಲ್ವಾನ್ ಬಂಡಾಯ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದ್ದೂರಿ ಮೆರವಣಿಗೆಯ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ದಾವಣಗೆರೆ ಕ್ಷೇತ್ರ ಕೂಡ ಕುತೂಹಲವನ್ನು ಹೆಚ್ಚು ಮಾಡಿದೆ. ಒಂದು ಕಡೆ ನೀವು ಗಮನಿಸಬಹುದು, ದಾವಣಗೆರೆ ಬಿಜೆಪಿ ಅಭ್ಯರ್ಥಿ. ಮಗದೊಂದು ಕಡೆ ಕಾಂಗ್ರೆಸ್ನಲ್ಲಿ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತಹ ಸಾದಿಕ್ ಅವರು ಇನ್ನು ಕಾಂಗ್ರೆಸ್ನಿಂದ ಗೆದ್ದೇ ತೀರ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ SS ಕುಟುಂಬದ ಕೂಡಿ ಸಮರ್ಥ. ಸೊ ಹಾಗಾಗಿ ಇಲ್ಲಿ ಓಟಸ್ ಬೆಟ್ಟಿ ಆಗುವ ಸಂಖ್ಯೆಗಳು ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ನ ಮತಗಳು ಇಲ್ಲಿ ಮತ್ತೊಂದು ಮಜಲನ್ನು ಪಡ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಸಾದಿಕ್ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಲಭ್ಯವಾಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಆ ಮತಗಳೆಲ್ಲ ಈಗ ಸಾದಿಕ್ ಅವರ ಹಿಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ನೋಡಬೇಕು ದಾವಣಗೆರೆ ಕ್ಷೇತ್ರದ ಫಲಿತಾಂಶ ಹೇಗಿರುತ್ತೆ ಅಂತ.